ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 5 DMS ಅಲ್ಲಿ ಇನ್ನೊಂದು ಥಿಯರಂ ಬರುತ್ತೆ, ಇಂಪಾರ್ಟೆಂಟ್ ಥಿಯರಂ, ಲೆಗ್ರೇಂಜೆ ಥಿಯರಂ ಅಂತ. ಸೊ ಇದು 7 ಮಾರ್ಕ್ಸ್ ಗೆ ಕೇಳುವಂತ ಪ್ರಾಬ್ಲಮ್. ಸೊ ನಾನು ಏನ್ ಇಲ್ಲಿ ಬರ್ದಿದ್ದೀನಿ ಇಷ್ಟನ್ನ ಬರೆದ್ರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ, ಸರಿನಾ? ಸೊ ಪ್ರೂಫ್ ಅನ್ನ ಮಾಡಬೇಕು. ಸ್ಟೇಟ್ ಅಂಡ್ ಪ್ರೂವ್ ಅಂತ ಕೇಳ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನು? ಇಫ್ ಜಿ ಈಸ್ ಎ ಫೈನೈಟ್ ಗ್ರೂಪ್. ಫೈನೈಟ್ ಗ್ರೂಪ್ ಅಂತ ಅಂದ್ರೇನು? ಎಣಿಸ್ಬೋದು ಎಷ್ಟು ಮೆಂಬರ್ಸ್ ಇದ್ದಾರೆ ಆ ಒಂದು ಗ್ರೂಪ್ ಅಲ್ಲಿ ಅಂತ ನಾನು ಎಣಿಸ್ಬೋದು. ಆ ರೀತಿ ಫೈನೈಟ್ ಗ್ರೂಪ್. ಎಚ್ ಈಸ್ ಎ ಸಬ್ ಗ್ರೂಪ್ ಆಫ್ ದಿ ಜಿ ಅಂತಂದ್ರೆ ಇವಾಗ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಸರಿನಾ? ಸೊ ಇವಾಗ ಇದು ಒಂದು ಗ್ರಾಫ್. ಸೊ ಇದರಲ್ಲಿ ಸ್ಮಾಲ್ ಪಾರ್ಟ್ ಏನು? ಎಚ್. ಇದು ಫುಲ್ ಏನು? ಜಿ. ಇದು ಸ್ಮಾಲ್ ಪಾರ್ಟ್ ಏನು? ಎಚ್, ಸರಿನಾ? ಸೊ ಇವಾಗ ಒಂದು ಕ್ರಿಕೆಟ್, ಸೊ ಇವಾಗ ಇಂಡಿಯಾ ಟೀಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಂಡಿಯಾ ಕ್ರಿಕೆಟ್ ಟೀಮ್ ಅಲ್ಲಿ ಕರ್ನಾಟಕ ಕ್ರಿಕೆಟ್ ಟೀಮ್, ಸರಿನಾ? ಸೊ ಇಂಡಿಯಾ ಕ್ರಿಕೆಟ್ ಟೀಮ್ ಅಲ್ಲಿ ಕರ್ನಾಟಕ ಕ್ರಿಕೆಟ್ ಟೀಮ್ ಇದ್ದಾರೆ. ಸೊ ಒಂಥರ ಸಣ್ಣದಾಗಿ. ಸೊ ಪ್ರೂಫ್ ಯಾವ ರೀತಿ ಮಾಡಬಹುದು? ಎಚ್ ಈಸ್ ಎ ಸಬ್ ಗ್ರೂಪ್ ಆಫ್ ದಿ ಫೈನೈಟ್ ಗ್ರೂಪ್ ಜಿ, ಸರಿನಾ? ನೆಕ್ಸ್ಟ್ ಎಚ್ ಈಸ್ ಆಲ್ಸೋ ಫೈನೈಟ್. ಯಾಕೆ ನೋಡಿ, ಜಿ ಫೈನೈಟ್ ಆಗಿದೆ ಅಂತಂದ್ರೆ ಅದ್ರ ಒಳಗಡೆ ಇರುವಂತ ಸಬ್ ಗ್ರೂಪ್ ಕೂಡ ಫೈನೈಟ್ ಆಗಿರುತ್ತೆ. ಸೊ ಇದು ಯಾವ ರೀತಿ ಆಯ್ತು ಅಂತಂದ್ರೆ, ಒಂದು 10 ಜನ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಅದ್ರ ಜೊತೆ ನೀವು ಕುತ್ಕೊಂಡ್ರಿ ಅಂತ ಅಂದ್ರೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂತ ಹೇಳ್ತಾರಲ್ವಾ? ಸೊ ಆ ರೀತಿ ಒಂದು ಎಕ್ಸಾಂಪಲ್ ತರ ಏನು ಗ್ರಾಫ್ ಜಿ ಫೈನೈಟ್ ಆಗಿರೋದ್ರಿಂದ ಅದರ ಸಬ್ ಗ್ರಾಫ್ ಆಗಿರುವಂತ ಎಚ್ ಕೂಡ ಏನಾಗಿರುತ್ತೆ, ಅದು ಕೂಡ ಫೈನೈಟ್ ಆಗಿರುತ್ತೆ. ಸೊ ಈ ರೀತಿ ಎಚ್ ಇಸ್ ಈಕ್ವಲ್ ಟು H1, H2, H3. ಸೊ ಇವಾಗ ಇದು ಒಂದು ಸಬ್ ಗ್ರೂಪ್ ಅಂತಂದ್ರೆ ಬೇರೆ ಬೇರೆ ಗ್ರೂಪ್ಗಳು ಇರ್ತಾವಲ್ವಾ? ಸೊ ಈ ರೀತಿ ಈಗ ನಾನು ಅವಾಗಲೇ ಹೇಳಿದೆ, ಇಂಡಿಯಾ ಕ್ರಿಕೆಟ್ ಟೀಮ್ ಇದ್ದಂಗೆ ಜಿ. ಸೊ ಇದು ಎಚ್ ಏನು? ಕರ್ನಾಟಕ ಕ್ರಿಕೆಟ್ ಟೀಮ್ ಇದ್ದಂಗೆ. ತೆಲಂಗಾಣದೊಂದು ಟೀಮ್ ಇರುತ್ತೆ, ಡೆಲ್ಲಿದೊಂದು ಇರುತ್ತೆ, ಹರಿಯಾಣದೊಂದು ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ಗಳು ಅಷ್ಟು ಸೇರಿಸಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಆಗುತ್ತಲ್ವಾ? ಸೊ ಆ ರೀತಿ ನೋಡಿ. ಸೊ H1, H2, H3 ಅಪ್ ಟು HN ಎಷ್ಟಿದಾವೆ ಅಂತ ಗೊತ್ತಿಲ್ಲ, ಬಟ್ ಫೈನೈಟ್ ಎಣಿಸ್ಬೋದು ಅಷ್ಟು. ಸೊ HI ಇಸ್ ಡಿಸ್ಟಿಂಕ್ಟ್, ಒಂದು ಇನ್ನೊಂದಕ್ಕಿಂತ ಡಿಫರೆಂಟ್ ಆಗಿರುತ್ತೆ ಅಂತ ಅರ್ಥ. HA, ಸೊ ಇವಾಗ ಏನ್ ಮಾಡ್ತಾ ಇದೀವಿ, ಎ ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಇದಕ್ಕೆ. ಸೊ H1 ಇಂಟು ಎ, H2 ಇಂಟು ಎ, H3 ಇಂಟು ಎ, ಎಲ್ಲಿವರೆಗೂ HN ಇಂಟು ಎ, ವೇರ್ HI ಇಂಟು ಎ ಈಸ್ ಡಿಸ್ಟಿಂಕ್ಟ್. ಯಾಕೆ ಡಿಸ್ಟಿಂಕ್ಟ್? ವೆರಿ ಸಿಂಪಲ್. ಇವಾಗ HI ವ್ಯಾಲ್ಯೂ ಏನಾಗಿದ್ರು, ಇವಾಗ ಒಂದು HI ವ್ಯಾಲ್ಯೂ 4 ಇದೆ ಅಂತ ಅನ್ಕೊಳ್ಳಿ, ಇನ್ನೊಂದು HI ವ್ಯಾಲ್ಯೂ 5 ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತಾ ಇರೋದು, ಕಾಮನ್ ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಎ ಅನ್ನ, ಎ ವ್ಯಾಲ್ಯೂ ಇವಾಗ ಫಾರ್ ಎಕ್ಸಾಂಪಲ್ 2 ಇದೆ ಅಂತ ಅನ್ಕೊಳ್ಳಿ. 4 2s 8 ಆಗುತ್ತೆ, 5 2s 10 ಆಗುತ್ತೆ. ಸೊ ಇಲ್ಲೂ ಕೂಡ ನಮಗೆ ಡಿಸ್ಟಿಂಕ್ಟ್ ವ್ಯಾಲ್ಯೂನೇ ಬರೋದು, ಸರಿನಾ? ಸೊ ಇವಾಗ ನಾನು ಎ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂದ ತಕ್ಷಣ ಎರಡು ಸೇಮ್ ಬರಲ್ಲ, ಏನ್ ಬರ್ತಾರೆ? ಡಿಸ್ಟಿಂಕ್ಟೇ ಬರ್ತಾರೆ. HI ಇಂಟು ಎ ಇಸ್ ಡಿಸ್ಟಿಂಕ್ಟ್. ಈ ರೀತಿ ದಿ ರೈಟ್ ಕೋಸೆಟ್ HA ಆಸ್ n ಡಿಸ್ಟಿಂಕ್ಟ್ ಎಲಿಮೆಂಟ್ಸ್, ಸರಿನಾ? ಸೊ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ ಅಂತ. ನೆಕ್ಸ್ಟ್, ಸಿನ್ಸ್ G is finite, there are finite number of distinct right cosets, ಸರಿನಾ? ಸೊ ಫೈನೈಟ್ ನಂಬರ್ಸ್ ಇರ್ತವೆ. ಲೆಟ್ G is equal to HA1 union HA2 union HA3 union, ಈ ರೀತಿ ಎಲ್ಲಿವರೆಗೂ HAK ಅಂತ ಅಂದ್ರೇನು, ಅಷ್ಟನ್ನು ಕೂಡ ಸಮ್ ಮಾಡಿದ್ರೆ ನನಗೆ ಕಂಪ್ಲೀಟ್ ಸಿಗುತ್ತೆ ಅಲ್ವಾ? ಏನು, ಈ ಜಿ ಸಿಗ್ಬೇಕು ಅಂತಂದ್ರೆ ಈ ಎಚ್ ತರ ಇರುವಂತ ಎಲ್ಲವನ್ನು ಕೂಡ ನಾನು ಸೇರಿಸಬೇಕು. ಸೊ ಅದನ್ನೇ ಇದು ಮಾಡ್ತಾ ಇರೋದು ಯೂನಿಯನ್. ಯೂನಿಯನ್ ಅಂತ ಅಂದ್ರೇನು? ಆಡ್ ಮಾಡ್ತಾ ಇರೋದು. ಸೊ ಡಿಟರ್ಮಿನೆಂಟ್ ಒಳಗಡೆ HA1 ಪ್ಲಸ್ HA2 ಅಪ್ ಟು HAK ವರ್ಗು ಕೂಡ ಆಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸೊ ಈ HA1 HA2 HA3 ಎಷ್ಟಿರ್ಬೋದವು ನೋಡಿ ಇಲ್ಲಿ. ಸೊ ಈಗ ಇದು ಸಬ್ಸೆಟ್ ಅಂತ ನೀವು ತಗೊಂಡಾಗ ಇದರಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ಇರ್ತವೆ, ಇದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ, ಇದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ, ಇದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ. ಯಾಕೆ? ಸಬ್ ಗ್ರಾಫ್ ಅಥವಾ ಸಬ್ಸೆಟ್ ಅಂತ ತಗೊಳ್ತಾ ಇರೋದು ನೀವು ಇವಾಗ. ಸೊ n ಪ್ಲಸ್ ಅಪ್ ಟು k ಟೈಮ್ಸ್, ಸರಿನಾ? ಸೊ ಇವಾಗ ಏನ್ ಮಾಡ್ತೀನಿ, n ಇಂಟು k ಅಂತ ಮಾಡ್ತೀನಿ. ಸೊ n ಇಂಟು k ಅಂತ ಮಾಡಿದಾಗ k ಜಾಗಕ್ಕೆ ಆರ್ಡರ್ ಆಫ್ ಜಿ ಅಂತ ಬರಿತೀವಿ. ಆರ್ಡರ್ ಆಫ್ ಜಿ ಅಂತ ಅಂದ್ರೇನು? ನಾವು ಆಡ್ ಮಾಡಿದೀವಲ್ಲ ಅವೆಲ್ಲವೂ ಕೂಡ ಅಂತ ಅಂದ್ರೆ ಏನು ಸ್ಮಾಲ್ ಸಬ್ ಗ್ರೂಪ್ ಗಳಿದಾವಲ್ಲ ಅವೆಲ್ಲವನ್ನು ಆಡ್ ಮಾಡಿದ್ರೆ ಎಷ್ಟು ಬರ್ತವೆ? ಆರ್ಡರ್ ಅಂತ ಅಂದ್ರೇನು? ನಂಬರ್ಸ್ ಅಷ್ಟೇ, ಸರಿನಾ? ಸೊ ನೆಕ್ಸ್ಟ್ ಎನ್ ಅಂತ ಅಂದ್ರೇನು ನೋಡಿ ಇಲ್ಲಿ. ಇವಾಗ ಈಗ ಎಚ್ ಇದೆ ಅಂತಂದ್ರೆ ಈ ಎಚ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರ್ಬೋದು? ಈ ಒಂದು ಸಬ್ ಗ್ರಾಫ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ಬೋದಲ್ವಾ? ಒಂದು ಫುಲ್ ಸೆಟ್, ಆ ಸೆಟ್ ಅಲ್ಲಿ ಇದೊಂದು ಸಬ್ಸೆಟ್. ಆ ಸಬ್ಸೆಟ್ ಅಲ್ಲಿ ನಮಗೆ ಎಷ್ಟು ನಂಬರ್ಸ್ ಆಫ್ ಎಲಿಮೆಂಟ್ ಇರ್ತವೆ ನಮಗೆ ಗೊತ್ತಿಲ್ಲ ಎಷ್ಟಿದಾವೆ ಅಂತ. ಸೊ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ಬೋದು, 20 ಎಲಿಮೆಂಟ್ಸ್ ಇರ್ಬೋದು ಆ ಒಂದು ಸಬ್ ಗ್ರಾಫ್ ಅಲ್ಲಿ ಅಥವಾ ಸಬ್ಸೆಟ್ ಅಲ್ಲಿ, 30 ಎಲಿಮೆಂಟ್ಸ್ ಇರ್ಬೋದು. ಸೊ n ಅಂತ ತಗೊಂಡಿದೀವಿ. ಸೊ ಏನಂತ ತಗೋಬೇಕು? n ಜಾಗಕ್ಕೆ ಆರ್ಡರ್ ಆಫ್ h ಅಂತ ತಗೋಬೇಕು. ಸೊ ಆರ್ಡರ್ ಆಫ್ h ಸ್ಲಾಶ್ ಆರ್ಡರ್ ಆಫ್ ಜಿ.
ಸೊ ಇದನ್ನ ಬೇಕಾದ್ರೆ ನೀವು ವೈಸ್ ವರ್ಸ ಕೂಡ ಬರ್ಕೋಬಹುದು. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಲೆಗ್ರೇಂಜೆ ಥಿಯರಮ್ ಅಲ್ಲಿ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.